ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಡಿಸೆಂಬರ್ ತಿಂಗಳ ಷಷ್ಠಿ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಾರ್ಗಶಿರ ಮಾಸದಲ್ಲಿ ಬರುವ ಷಷ್ಠಿಯೇ ಚಂಪಾ ಷಷ್ಠಿ. ಇದಕ್ಕೆ ಇನ್ನೊಂದು ಹೆಸರು ಸುಬ್ರಹ್ಮಣ್ಯ ಷಷ್ಠಿ ಎಂದು ಕೂಡ ಕರೆಯಲಾಗುತ್ತದೆ. ಡಿಸೆಂಬರಿನಲ್ಲಿ ಆಚರಿಸುವಂತಹ ಈ ಸುಬ್ರಹ್ಮಣ್ಯ ಷಷ್ಠಿಯು ತುಳುನಾಡಿಗೆ ಒಂದು ಪ್ರಮುಖ ಹಬ್ಬವೂ ಹೌದು. ಚಂಪಾ ಷಷ್ಠಿಯ ದಿನದಂದು ಕಾರ್ತಿಕೇಯ, ಮುರುಗನ್, ಸ್ಕಂದ, ವೆಲನ್, ಕುಮಾರನ್ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಸುಬ್ರಹ್ಮಣ್ಯ ದೇವರನ್ನು, ಅಂದರೆ ಶಿವ ಹಾಗೂ ಪಾರ್ವತಿಯ ಪುತ್ರರಾದಂತಹ ಸುಬ್ರಹ್ಮಣ್ಯ ದೇವರನ್ನು ನಾವು ಈ ದಿನ ಪೂಜೆಯನ್ನು ಮಾಡುತ್ತೇವೆ. ಸುಬ್ರಹ್ಮಣ್ಯ ದೇವರನ್ನು ಈ ದಿನ ನಾವು ನಾಗರ ರೂಪದಲ್ಲಿ ಪೂಜೆಯನ್ನು ಮಾಡುತ್ತೇವೆ. ಚಂಪಾ ಷಷ್ಠಿ ಅಷ್ಟೊಂದು ವಿಶೇಷ ಏಕೆ ಎಂಬುದರ ಬಗ್ಗೆ ಒಂದು ಪುರಾಣ ಕಥೆಯನ್ನು ತಿಳಿದುಕೊಳ್ಳೋಣ. ಕಶ್ಯಪ ಎಂಬ ಋಷಿಗೆ 13 ಜನ ಪತ್ನಿಯರು. ಇವರೆಲ್ಲರೂ ದಕ್ಷನ ಮಕ್ಕಳಾಗಿರುತ್ತಾರೆ. ಅವರಲ್ಲಿ ಕದ್ರ ಮತ್ತು ವಿನುತ ಕೂಡ ಇಬ್ಬರು. ಕದ್ರು ವಿನುತಳನ್ನು ಆಟದಲ್ಲಿ ಮೋಸದಿಂದ ಸೋಲಿಸಿ ತನ್ನ ಚರಣದಾಸಿಯನ್ನಾಗಿ ಮಾಡಿಕೊಳ್ಳುತ್ತಾಳೆ. ವಿನುತಳ ಮಗ ಗರುಡ, ಕದ್ರ ಮಕ್ಕಳು ಸರ್ಪಗಳು. ಗರುಡನಿಗೆ ತನ್ನ ತಾಯಿಗಾದ ಮೋಸ ತಿಳಿದು ತುಂಬಾನೇ ಕೋಪ ಬರುತ್ತದೆ. ಸರ್ಪಗಳನ್ನು ಕುಕ್ಕಿ ತನ್ನ ದ್ವೇಷ ತೀರಿಸುತ್ತಾನೆ. ಗರುಡನಿಂದ ಪಾರಾಗಲು ಶೇಷ ವೈಕುಂಠದಲ್ಲಿ ಹರಿಗೆ ತಲುಪವಾಗುತ್ತಾನೆ. ಹಾವುಗಳು ಶಿವನ ಕೊರಳು ಸೇರಿಕೊಳ್ಳುತ್ತವೆ. ವಾಸುಕಿ ಸರ್ಪವು ಕುಮಾರಧಾರ ನದಿಯ ಪಕ್ಕದಲ್ಲಿರುವ ಗುಹೆಯಲ್ಲಿ ಅಡಗಿಕೊಳ್ಳುತ್ತದೆ. ಇದನ್ನು ತಿಳಿದು ಗರುಡ ಅಲ್ಲಿಗೂ ಬರುತ್ತಾನೆ. ಆಗ ಕಶ್ಯಪ ಮುನಿ ಬಂದು ಮಕ್ಕಳಿಗೆ ಯುದ್ಧವನ್ನು ನಿಲ್ಲಿಸುವಂತೆ ಕೋರುತ್ತಾನೆ. ವಾಸುಕಿಯು ಪ್ರಾಣ ಭಯದಿಂದ ಶಿವನ ಮೊರೆ ಹೋಗುತ್ತಾನೆ. ಆವಾಗ ಶಿವನು ಹೆದರಬೇಡ, ಸರ್ಪ ಕುಲದ ರಕ್ಷಣೆಗೆ ನನ್ನ ಮಗ ಸುಬ್ರಹ್ಮಣ್ಯ ಬರುತ್ತಾನೆ ಎಂದು ಹೇಳುತ್ತಾನೆ. ಹೀಗಿರಲು ಸುಬ್ರಹ್ಮಣ್ಯ ರಾಕ್ಷಸ ತರಕಾಸುರನನ್ನು ಕೊಂದು ಆಯುಧ ತೊಳೆಯಲು ಧಾರಾ ನದಿಗೆ ಬರುತ್ತಾನೆ. ಅಲ್ಲಿಂದ ಆ ನದಿಗೆ ಕುಮಾರಧಾರ ಎಂಬ ಹೆಸರು ಬರುತ್ತದೆ. ಇಂದ್ರನು ಮಗಳಾದ ದೇವಸೇನೆಯನ್ನು ಸುಬ್ರಹ್ಮಣ್ಯನಿಗೆ ಮದುವೆ ಮಾಡಿ ಕೊಡುತ್ತಾನೆ. ಸುಬ್ರಹ್ಮಣ್ಯ ಪತ್ನಿ ದೇವಸೇನೆ ಹಾಗೂ ವಾಸುಕಿ ಜೊತೆಯಲ್ಲಿ ಕುಕ್ಕೆಯಲ್ಲಿ ನೆಲೆ ನಿಲ್ಲುತ್ತಾನೆ. ಆದ್ದರಿಂದ ಈ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದು ಕೂಡ ಕರೆಯುತ್ತಾರೆ. ಈ ಚಂಪಾ ಷಷ್ಠಿ ವ್ರತವಾಚರಣೆ ಮಾಡೋದ್ರಿಂದ ನಮಗೆ ಯಾವೆಲ್ಲ ಲಾಭಗಳಿವೆ, ಇದರ ಮಹತ್ವವೇನು ಎಂಬುದರ ಬಗ್ಗೆ ವಿಶೇಷವಾಗಿ ನೀವೆಲ್ಲ ತಿಳಿದುಕೊಳ್ಳಲೇಬೇಕು. ಈ ದಿನ ವಿಶೇಷವಾಗಿ ಸಂತಾನ ಭಾಗ್ಯಕ್ಕಾಗಿ ಅಪೇಕ್ಷಿಸುತ್ತಿರುವ ದಂಪತಿಗಳು ಚಂಪಾ ಷಷ್ಠಿ ದಿನದಂದು ಉಪವಾಸ ವ್ರತವನ್ನು ಮಾಡಿ ಪೂಜೆ ಮಾಡೋದರಿಂದ ಸಂತಾನ ಭಾಗ್ಯ ಲಭಿಸುವುದು ಅಲ್ಲದೆ ಮದುವೆ ವಿಳಂಬವಾಗಿದ್ದರೆ ಶೀಘ್ರವೇ ಮದುವೆ ಕೂಡಿ ಬರಲಿದೆ. ಸರ್ಪದೋಷ ಕೂಡ ನಿವಾರಣೆಯಾಗುತ್ತದೆ. ಉದ್ಯೋಗದಲ್ಲಿ ಪ್ರಗತಿ ಇಲ್ಲ, ಹಾಗೆ ವ್ಯಾಪಾರ ಸರಿ ಹೋಗುತ್ತಿಲ್ಲ ಎನ್ನುವರು ಕೂಡ ಈ ಪೂಜೆಯನ್ನು ಮಾಡುವುದರಿಂದ ಯಾವುದಾದರೂ ಒಂದು ರೂಪದಲ್ಲಿ ಅವರಿಗೆ ಒಂದು ಸಲಹೆ ಕೂಡ ದೊರೆಯುತ್ತದೆ. ವಿವಾಹ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೂ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ದವರು ಕೂಡ ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವುದರಿಂದ ಜಾತಕದಲ್ಲಿರುವಂತಹ ಕುಜದೋಷ ಕೂಡ ನಿವಾರಣೆಯಾಗುತ್ತದೆ. ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಆಶ್ಲೇಷ ಬಲಿ ಪೂಜೆ ಮಾಡುವುದರಿಂದ ಸರ್ಪದೋಷ ಕೂಡ ನಿವಾರಣೆಯಾಗುತ್ತದೆ. ಜಾತಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದೋಷಗಳಿದ್ದರೂ ಷಷ್ಠಿ ಪೂಜೆಯನ್ನು ಮಾಡುವುದರಿಂದ ನಿವಾರಣೆಯಾಗುತ್ತದೆ. ಈ ಬಾರಿ ಈ ಚಂಪಾ ಷಷ್ಠಿಯು ಡಿಸೆಂಬರ್ 6ನೇ ತಾರೀಕು ಮಧ್ಯಾಹ್ನ 12 ಗಂಟೆ 7 ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ 7ನೇ ತಾರೀಕು ಶನಿವಾರ 11 ಗಂಟೆ 5 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಆದ್ದರಿಂದ ಮಧ್ಯಾಹ್ನದ ವೇಳೆಯಲ್ಲಿ ಷಷ್ಠಿ ತಿಥಿ ಪ್ರಾರಂಭವಾಗಿರುವುದರಿಂದ ನಾವು 7ನೇ ತಾರೀಕು ಶನಿವಾರದಂದು ಸೂರ್ಯೋದಯದ ಗಣನೆಯನ್ನು ತೆಗೆದುಕೊಂಡು ಅಂದಿನ ಪೂಜೆಯನ್ನು ಮಾಡಬೇಕು. ಆದಷ್ಟು ಬೆಳಗ್ಗೆ ಬೇಗನೆ ಈ ಪೂಜೆಯನ್ನು ಮಾಡಿ ಮುಗಿಸಿಕೊಳ್ಳಬೇಕು. ಕಾರಣ 11 ಗಂಟೆ 5 ನಿಮಿಷಕ್ಕೆ ಷಷ್ಠಿ ತಿಥಿ ಮುಕ್ತಾಯವಾಗುತ್ತದೆ. ಸರಳವಾಗಿ ನಾವು ಈ ಪೂಜಾ ವಿಧಾನದ ಬಗ್ಗೆ ತಿಳಿಯುವುದಾದರೆ ಆ ದಿನಪೂರ್ತಿ ಉಪವಾಸವಿರಬೇಕು. ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರದು. ಸುಬ್ರಹ್ಮಣ್ಯ ಸ್ವಾಮಿ ದೇವರ ಫೋಟೋವನ್ನು ಇಡಿ. ಅದರೊಂದಿಗೆ ನಾಗಪ್ಪ ಮೂರ್ತಿ ಮನೆಯಲ್ಲಿ ಇದ್ದರೆ ಒಂದು ಪ್ಲೇಟಿನಲ್ಲಿ ನಾಗಪ್ಪ ಮೂರ್ತಿಯನ್ನು ಇಟ್ಟು ನಾಗರ ಪಂಚಮಿಯಲ್ಲಿ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡುತ್ತೇವೋ ಹಾಗೆ ಪೂಜೆಯನ್ನು ಮಾಡಬೇಕು. ಒಂದು ಪ್ಲೇಟಿನಲ್ಲಿ ನಾಗರ ಮೂರ್ತಿಯನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಏರಿಸಿ 5 ಎಳೆಯ ಹಂಗನೂಲನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ನಂತರ ಹೂವನ್ನು ಅರ್ಪಿಸಿ ವಿಶೇಷವಾಗಿ ಹಾಲಿನ ನೈವೇದ್ಯವನ್ನು ಇಡಬೇಕು. ಹಾಲನ್ನು ಇಟ್ಟರೆ ಸಾಕು. ನಂತರ ಹಸಿ ಹಾಲನ್ನು ತೆಗೆದುಕೊಂಡು ನಾಗರ ಮೂರ್ತಿಯ ಮೇಲೆ ಸ್ವಲ್ಪ ಕಡಲೆಕಾಳು ಮತ್ತು ಅಕ್ಷತೆಯನ್ನು ನೆನೆಸಿಟ್ಟು ಅವುಗಳನ್ನು ಕೂಡ ನಾಗರ ಮೂರ್ತಿಯ ಮೇಲೆ ಎರೆಯಬೇಕು. ಕೊನೆಯಲ್ಲಿ ತೆಂಗಿನಕಾಯಿಯನ್ನು ಒಡೆದು ಧೂಪ ದೀಪದಿಂದ ಆರಾಧನೆಯನ್ನು ಮಾಡಬೇಕು. ಈ ದಿನ ವಿಶೇಷವಾಗಿ ಕಾರ್ತಿಕೇಯ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡಬೇಕು. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೈನ್ಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್.
ಈ ದಿನ ವಿಶೇಷವಾಗಿ ಎಲ್ಲೆಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇರುತ್ತದೆಯೋ ಅಲ್ಲಿ ಅಶ್ವತ್ಥ ಕಟ್ಟೆಯ ಬಳಿ ಸರ್ಪದ ವಿಗ್ರಹಗಳನ್ನು ಇಟ್ಟು ಅಲ್ಲಿ ಹಾಲನ್ನು ಎರೆದು ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡುತ್ತಾರೆ. ಸಾಧ್ಯವಾದರೆ ನೀವು ದೇವಸ್ಥಾನಕ್ಕೆ ಕೂಡ ಹೋಗಿ ಬನ್ನಿ. ಈ ದಿನ ವಿಶೇಷವಾಗಿ ಅಕ್ಕಿ ಬೆಲ್ಲವನ್ನು ದಾನ ಮಾಡೋದರಿಂದ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ಕೂಡ ನಿವಾರಣೆಯಾಗುತ್ತದೆ. ಪೂಜಾ ವಿಸರ್ಜನೆಯ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ ಮಾರನೆಯ ದಿನ ಅಂದರೆ ಭಾನುವಾರದಂದು ನಾವು ಪೂಜಾ ವಿಸರ್ಜನೆಯನ್ನು ಮಾಡಬೇಕು. ಆ ದಿನ ಪೂಜೆಗೆ ಬಳಸಿರ್ತಕ್ಕಂತಹ ಎಲ್ಲ ಸಾಮಗ್ರಿಗಳನ್ನು ನಾವು ತೆಗೆದುಕೊಂಡು ಒಂದು ಗಿಡದ ಬಳಿಯಲ್ಲಿ ಹಾಕಬೇಕು. ಇದನ್ನು ಯಾರೂ ತುಳಿಯುವಂತಹ ಜಾಗದಲ್ಲಿ ಹಾಕಬಾರದು. ತುಂಬ ಸರಳವಾಗಿ ಇರುವಂತಹ ಈ ಪೂಜೆಯನ್ನು ನಂಬಿಕೆ ಇಟ್ಟು ಮಾಡುವುದರಿಂದ ವಿಶೇಷವಾಗಿರುವಂತಹ ಫಲಗಳನ್ನು ನೀವು ಪಡೆದುಕೊಳ್ಳುತ್ತೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.